ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ಇಷ್ಟು ಸೀರೆಗಳು ಅಂದರೆ 14 ಸೀರೆಗಳು ನನಗೆ ಒಂದು ಯೂನಿವರ್ಸಿಟಿ ಕಾಲೇಜ್ ಹುಡುಗಿಯರು ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ರು. ಏನೂ ಇಲ್ಲ, ಈ ರೀತಿ ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ಪ್ರಿನ್ಸ್ ಕಟ್ಟು ಸ್ಟಿಚ್ ಮಾಡಿದ್ವಿ. 14 ಬ್ಲೌಸು. ಈ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡಿದ್ವಿ, ಇದ್ರ ಕತೆ ಏನು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಫುಲ್ ಹೇಳ್ತೀನಿ. ಯಾರೂ ಸಹ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಪೂರ್ತಿ ನೋಡಿ. ಯಾಕಂದರೆ ನಿಮ್ಗೆ ಏನಾದರೂ ಯಾರಾದರೂ ಇಷ್ಟೊಂದು ಬ್ಲೌಸ್ ಕೊಟ್ಟಾಗ ಒಬ್ಬೊಬ್ಬರಿಗೆ ಇಂಟ್ರೆಸ್ಟ್ ಬರ್ಬೋದು, ಆದರೆ ಇಷ್ಟು ಬಟ್ಟೆಗಳನ್ನು ನೋಡಿದಾಗ ಒಬ್ಬೊಬ್ಬರಿಗೆ ಇಂಟ್ರೆಸ್ಟ್ ಅನ್ನೋದು ಹೋಗ್ಬೋದು. ಆದರೆ ಈ ಬಟ್ಟೆಗಳನ್ನು ನಾನು 2 ದಿನದಲ್ಲಿ ಸ್ಟಿಚ್ ಮಾಡಿದ್ದೀವಿ. ಈ ಬಟ್ಟೆಗಳನ್ನು ಸ್ಟಿಚ್ ಮಾಡೋದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ, ಹಾಗೆ ಈ ಬಟ್ಟೆನ ಎಷ್ಟು ಬೇಗ 2 ದಿನದಲ್ಲಿ ಎಲ್ಲ ಜಿಗ್ಜಾಗು ಫಾಲ್ ಆಗಿರ್ಬೋದು, ಆಮೇಲೆ ನೋಡಿ ಓವರ್ಲಾಕು ಪ್ರತಿಯೊಂದು ಮಾಡಿಬಿಟ್ಟು ಬ್ಲೌಸನ್ನ ಹೇಗೆಲ್ಲ ನಾವು ಸ್ಟಿಚ್ ಮಾಡಿದ್ದೀವಿ, ಯಾವ ರೀತಿ ಇದ್ರದ್ದೊಂದು ಕಥೆನೇ ಇದೆ, ಯಾವ ರೀತಿ ಅಂತ ಹೇಳ್ತೀನಿ. ನಿಮಗೂ ಸಹಿತ ಈ ವಿಡಿಯೋ ನೋಡಿ ಇದೇ ರೀತಿ ಬಟ್ಟೆನ ಕೊಟ್ಟಾಗ ನೀವು ಸ್ಟಿಚ್ ಮಾಡಬೇಕು ಅನ್ನೋ ಒಂದು ಅಂದರೆ ಇಂಟ್ರೆಸ್ಟ್ ಬರಬೇಕು. ಈಗ ನಾವೊಬ್ರದ್ದು ಮೋಟಿವೇಶನ್ ವಿಡಿಯೋ ನೋಡಿದಾಗ ನಾವು ಅದೇ ರೀತಿ ಸ್ಟಿಚ್ ಮಾಡಬೇಕಪ್ಪ, ನಾವು ಇದೇ ರೀತಿ ಆರ್ಡರ್ಸ್ಗಳನ್ನು ತಗೋಬೇಕಪ್ಪ ಅಂಥೇಳಿ ಅನಿಸ್ಬೇಕು. ಅದೇ ರೀತಿ ಈ ಬ್ಲೌಸ್ಗಳನ್ನು ನಾವು ಯಾವ ರೀತಿ ತಗೊಂಡು ಇದ್ರ ಕತೆ ಏನು, ಇಷ್ಟೊಂದು ಆರ್ಡರು ನನಗೆ ಸಿಗೋದಕ್ಕೆ ಕಾರಣ ಏನು, ಈ ಆರ್ಡರ್ ನನಗೆ ಸಿಗೋದಕ್ಕೆ ಯಾರು ಕಾರಣ ಅಂತೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋವನ್ನು ಫುಲ್ ನೋಡಿ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈ ಇಷ್ಟೊಂದು ಆರ್ಡರ್ ನನಗೆ 2 ದಿನದಲ್ಲಿ ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಹೇಳಿ ಸಿಕ್ಕಿದ್ದು ಏನು ಕಾರಣ ಅಂತಂದರೆ, ನಾನು ಒಬ್ಬರು ಯೂನಿವರ್ಸಿಟಿ ಟೀಚರ್ ಅವರು, ದಾವಣಗೆರೆಯವರು ಲೆಕ್ಚರು, ಅವ್ರಿಗೆ ನಾನು ಒಂದು ಬ್ಲೌಸನ್ನು ಬಾಡಿ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ನನ್ನ RG ಟೈಲರಿಂಗ್ ವಿಡಿಯೋದಲ್ಲೂ ಸಹಿತ ಆ ಬ್ಲೌಸು ತೋರಿಸಿದ್ದೀನಿ, ಯಾವುದು ಬಾಡಿ ಮೆಜರ್ಮೆಂಟ್ ತೊಗೊಂಡು ಕಟ್ಟಿಂಗ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು. ಅವರಿಗೆ ನಾನು ಬಾಡಿ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡಿ ಕೊಟ್ಟೆ. ಅವರಿಗೆ ದಾವಣಗೆರೆಯಲ್ಲಿ ಸ್ಟಿಚ್ ಮಾಡಿ ಕೊಟ್ಟಿದ್ರಂತೆ, ಆದರೆ ಅಷ್ಟೊಂದು ನೀಟಾಗಿ ಆಗಿರಲಿಲ್ಲ ಅಂದರು. ನಾನು ಅದಕ್ಕೆ ಅವರಿಗೆ ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ ಇಟ್ಬಿಟ್ಟು ಪ್ರಿನ್ಸ್ ಕಟ್ ಇಟ್ಟಿರಲಿಲ್ಲ ಅವರಿಗೆ, ಅಂದರೆ ಪಟ್ಟಿ ಇಟ್ಬಿಟ್ಟು ಪ್ರಿನ್ಸ್ ಕಟ್ ಇಟ್ಟಿದ್ದೆ, ಬೆಲ್ಟ್ ಪಟ್ಟಿ ಇಟ್ಟಿದ್ದೆ. ಅವರಿಗೆ ಸ್ಟಿಚ್ ಮಾಡಿ ಕೊಟ್ಟೆ. ನಾನು ಕೊಟ್ಟಮೇಲೆ ಅವರೊಂದು ಫಂಕ್ಷನಿಗೆ ಹಾಕೊಂಡು ಹೋಗಿದ್ದಾರೆ ಮೇಡಮ್ಮು. ಹಾಕೊಂಡು ಹೋದಾಗ ಅಲ್ಲಿನ ಸ್ಟೂಡೆಂಟ್, ಅಂದರೆ ಈಗ ಏನು ಈ ಬ್ಲೌಸನ್ನು ಕೊಟ್ಟಿದ್ದಾರೆ, ಈ ಸ್ಟೂಡೆಂಟಿಗೆ ತುಂಬ ಇಷ್ಟ ಆಗಿದೆ ಆ ಬ್ಲೌಸು. ಮೇಡಮ್, ಎಲ್ಲಿ ಸ್ಟಿಚ್ ಮಾಡಿಸಿದ್ದು ನೀವು ಅಂತ ಕೇಳಿದಾಗ ಅವರು ನನ್ನ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಸ್ಟೂಡೆಂಟ್ ಎಲ್ಲ ನನಗೆ ಸೇರಿ ಮೊನ್ನೆ ಶನಿವಾರ ಕಾಲ್ ಮಾಡಿದರು. ಶನಿವಾರ ಕಾಲ್ ಮಾಡಿಬಿಟ್ಟು ನಮ್ಗೆ ಈ ರೀತಿ ಶ್ರುತಿ ಮೇಡಮ್ ಅವರು ಹೇಳಿದರು, ಸ್ಟಿಚ್ ಮಾಡಿಕೊಡ್ತೀರಾ ಮೇಡಮ್ ಅಂತ ಕೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ನಂತರ ಅವರು ಮನೆಗೆ ಬಂದು ಅಳತೆಯನ್ನು ಕೊಡ್ತೀನಿ ಅಂತ ಹೇಳಿದರು. ಅಂದರೆ ಇದು ಸಹ ಎಲ್ಲ ಬಾಡಿ ಮೆಜರ್ಮೆಂಟೇ ತೊಗೊಂಡಿರೋದು. ಅಂದರೆ ಫಸ್ಟ್ ಇಯರ್ ಡಿಗ್ರಿನೋ ಸೆಕೆಂಡ್ ಇಯರ್ ಡಿಗ್ರಿನೋ ನಂಗೆ ಗೊತ್ತಿಲ್ಲ ಹುಡುಗಿಯರು. ಆದರೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಡಿಗ್ರಿ ಹುಡುಗಿಯರಿಗೆ ಯಾವ ರೀತಿ ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿ ಸ್ಟಿಫಾಗಿ ಕೂರುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಹಾಗೆ ಫಸ್ಟ್ ಇಯರೋ ಸೆಕೆಂಡ್ ಇಯರೋ ಗೊತ್ತಿಲ್ಲ, ಏನೋ ಕಾಲೇಜಲ್ಲಿ ಫಂಕ್ಷನ್ ಇದೆ. ಅವರು ಈ ರೀತಿ ಒಂದೇ ಕಲರ್ ಸ್ಯಾರಿನ ತೊಗೊಂಡಿದ್ದಾರೆ. ತೊಗೊಂಡ್ಬಿಟ್ಟು ನನಗೆ ಅವ್ರು ಬರ್ತೀನಿ ಅಂತ ಹೇಳಿದರು, ಬರಲಿಲ್ಲ ಅವರು. ಇಲ್ಲಿಂದ 4-5 ಕಿಲೋಮೀಟ್ರ್ ಆಗುತ್ತೆ ಆ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜ್ ಅದು. ಮತ್ತು ನನಗೆ ಬರೋಕ್ಕೆ ಹೇಳಿದ್ರು. ನಾನು ಕಾಲೇಜೆಲ್ಲ ವೀಡಿಯೋ ಮಾಡ್ಕೊಬೇಕಿತ್ತು, ಬಾಡಿ ಮೆಜರ್ಮೆಂಟ್ ತೊಗೊಳೋದೆಲ್ಲ ವೀಡಿಯೋ ಮಾಡ್ಕೋಬೇಕಿತ್ತು. ಅಲ್ಲಿ ನಾಟಕ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಹಾಗಾಗಿ ನನಗೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ನಾನು ಹೋಗ್ಬಿಟ್ಟು ಬಾಡಿ ಮೆಜರ್ಮೆಂಟ್ ತೊಗೊಂಡು ಮಕ್ಕಳದೆಲ್ಲ ಪ್ರತಿಯೊಬ್ಬರದ್ದು ಬಾಡಿ ಮೆಜರ್ಮೆಂಟ್ ತೊಗೊಂಡು ಅವರಿಗೆ ಯಾವ ರೀತಿ ಸ್ಟಿಚ್ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು ಅಂತ ಹೇಳಿ ಅವರಿಗೆ ಗೊತ್ತಿರಲಿಲ್ಲ. ನಾನೇ ಐಡಿಯಾಸನ್ನು ಕೊಟ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಒಂದು 6 ಜನಕ್ಕೆ ಈ ರೀತಿ ಪರ್ಪಲ್ ಪೈಪಿಂಗ್ ಕೊಟ್ವಿ. ಮತ್ತು ಇದು ಫೋಟೋ ನೋಡಿದಂಥ ಸ್ಟೂಡೆಂಟು ನಮಗೆ ಈ ರೀತಿ ಪರ್ಪಲ್ ಪೈಪಿಂಗ್ ಬೇಡ, ಸ್ಯಾರಿದೇ ಪೈಪಿಂಗ್ ಕೊಡಿ ಅಂತ ಹೇಳಿದ್ರು. ನಂತರ 6 ಜನಕ್ಕೆ ಈ ರೀತಿ ಸ್ಟಿಚ್ ಮಾಡಿದ್ವಿ. ನಂತರ ಉಳಿದಿರೋ ಸ್ಟೂಡೆಂಟಿಗೆಲ್ಲ ನಾವು ಸ್ಯಾರಿದೇ ಪೈಪಿಂಗನ್ನು ಕೊಟ್ವಿ. ನಾನು ಈ ರೀತಿ ಸ್ಟಿಚ್ ಮಾಡಿದ್ರೆ ಚೆನ್ನಾಗಾಗತ್ತೆ ಅಂತ ಸ್ಟೂಡೆಂಟಿಗೆ ಹೇಳಿದೆ. ಓಕೆ ಮೇಡಮ್, ನೀವು ಸ್ಟಿಚ್ ಮಾಡಿ, ಅದೇ ರೀತಿ ಸ್ಟಿಚ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟರು. ನಂತರ ನಾನು ಹೋಗ್ಬಿಟ್ಟು ಒಬ್ಬಳೇ ಹೋಗಿದ್ದೆ, ಮನೆಯವ್ರು ಕರ್ಕೊಂಡು ಹೋಗಿದ್ರು. ಹೋಗ್ಬಿಟ್ಟು 15 ಜನದ್ದು ಬಾಡಿ ಮೆಜರ್ಮೆಂಟನ್ನು ತಗೊಂಡು ಬಂದುಬಿಟ್ಟು ಅವತ್ತಿನ ದಿವಸ ಏನು ನಾನು ಕಟ್ಟಿಂಗ್ ಆಯಿತು ಸ್ಟಿಚಿಂಗ್ ಆಯಿತು ಮಾಡಲಿಲ್ಲ. ಮರು ದಿವಸ ಅಂದರೆ ಅವತ್ತಿನ ದಿವಸ ಸಂಜೆ ನಾನು ಲೈನಿಂಗನ್ನು ತರಿಸ್ಕೊಂಡು ಒಂದು 6 ಬ್ಲೌಸನ್ನು ನಾನು ಶನಿವಾರ ನೈಟೇನೆ ಕಟ್ ಮಾಡಿದೆ. ನೆಕ್ಸ್ಟು ಭಾನುವಾರ ಮತ್ತು ಯಾಸ್ಮಿನಿಗೂ ಬರೋಕ್ಕೆ ಹೇಳ್ಬಿಟ್ಟು ಫುಲ್ ನಾನು ಕಟ್ಟಿಂಗು ಮಾಡಿದ್ರೆ ಅವಳು ಸ್ಟಿಚಿಂಗ್ ಮಾಡ್ತಾಯಿದ್ಲು. ಹಾಗೆ ನಾನು ಫಿಟ್ಟಿಂಗು ಮತ್ತು ಜಿಗ್ಜಾಗು ಫಾಲು ಎಲ್ಲ ಸ್ಯಾರಿಗೆ ನಾನು ಮಾಡಿದೆ. 14 ಬ್ಲೌಸನ್ನು ಒಂದೇ ದಿನಕ್ಕೆ ಕಟ್ ಮಾಡಿ ಸ್ಟಿಚಿಂಗನ್ನು 2 ದಿನ ತೊಗೊಂಡ್ವಿ. ಅಂದರೆ ಒಂದು ದಿವಸ 8 ಬ್ಲೌಸು, ಮತ್ತು ಉಳಿದಿರೋಂಥ ಬ್ಲೌಸನ್ನು
ಇವತ್ತು ಸ್ಟಿಚ್ ಮಾಡಿದ್ವಿ 2 ದಿನ, ಹಾಗಾಗಿ ವಿಡಿಯೋನೇ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಈಗ ಇಂಪಾರ್ಟೆಂಟಾಗಿ ನಮಗೆ ಬಂದಿರೋ ಬಟ್ಟೆಗಳು ನೋಡಿ, ಆ ಸ್ಟೂಡೆಂಟಿನ ಹೆಸರು ಬರ್ಕೊಂಡು ಆ ಸ್ಟೂಡೆಂಟಿನ ಮೆಜರ್ಮೆಂಟು ತಗೊಂಡು ಬ್ಲೌಸನ್ನು ಸ್ಟಿಚ್ ಮಾಡಿ, ಮತ್ತು ಈ ಅಳತೆಯನ್ನು ಸಹಿತ ನಾವು ಇದೇ ರೀತಿ ಈ ಥರ ಪೇಪರ್ ಮೇಲೆ ಅಂಟಿಸಿದ್ದೀವಿ. ಯಾಕಂದರೆ ಅವರಿಗೆ ನೋಡಿ ಈ ಗುಂಡಿ ಸಹಿತ ಹಾಕಿದ್ವಿ, ಗೊತ್ತಾಗತ್ತೆ ಅಂದ್ಬಿಟ್ಟು. ಇನ್ನೇನು ಇವತ್ತು ಸಂಜೆ ಕೊಡೋವಂಥದ್ದು ಬ್ಲೌಸ್ ಇದು. ಕೊಟ್ಟರೆ ನಾಳೆ ಅವರು ಸ್ಟೂಡೆಂಟ್ ಎಲ್ಲ ಹಾಕಿ ನೋಡಿ, ಏನಾದರೂ ಸ್ವಲ್ಪ ಫಿಟ್ಟಿಂಗ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಫಿಟ್ಟಿಂಗ್ ಸರಿ ಮಾಡಿಸ್ಕೊಂಡು ಹೋಗ್ತಾರೆ. ಬಾಡಿ ಮೆಜರ್ಮೆಂಟ್ ತೊಗೊಂಡು ಈ ರೀತಿ 14 ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಅವಕಾಶ ಸಿಕ್ಕಿದ್ರೆ ನೀವು ಬಿಡಬೇಡಿ, ತಗೊಂಡು ಸ್ಟಿಚ್ ಮಾಡಿ ಅಂತ ಹೇಳ್ತೀನಿ. ನೋಡಿ ಸ್ಯಾರಿ ಹೇಗಿದೆ ಅಂತ ಹೇಳಿ. ಅವರು 650 ಕೊಟ್ರಂತೆ ಸ್ಯಾರಿಗೆ. ಹೋಲ್ಸೇಲಲ್ಲಲ್ವಾ, ಶಿವಮೊಗ್ಗದಲ್ಲೆಲ್ಲೋ ತಂದಿರಬೇಕು ಹೋಲ್ಸೇಲಲ್ಲಿ. ನೋಡಿ ಈ ರೀತಿ ಡಿಗ್ರಿ ಹುಡುಗಿಯರು ಏನಾದ್ರು ಕೊಟ್ಟರೆ ನೀವು ಈ ರೀತಿ ಪ್ರಿನ್ಸ್ ಕಟ್ಟನ್ನು ಹೊಲ್ಬಿಟ್ಟು ಈ ರೀತಿ ಪ್ಯಾಟರ್ನಲ್ಲಿ ಸ್ಟಿಚ್ ಮಾಡಿ. ಇನ್ನು ಬೇರೆ ಬೇರೆ ಥರ ಪ್ಯಾಟರ್ನ್ ಇತ್ತು ನನಗೆ, ಅವರು ಅದನ್ನು ಇಷ್ಟಪಡಲಿಲ್ಲ. ಬೇಡ ಇದೇ ಸಾಕು ನಮಗೆ ಸಿಂಪಲ್ಲಾಗಿ, ತುಂಬ ಡೀಪ್ ನೆಕ್ ಎಲ್ಲ ಬೇಡ ಅಂತ ಹೇಳಿದ್ರು. ಹಾಗೆಯೇ ಡಿಗ್ರಿ ಹೋಗೋ ಹುಡುಗಿಯರು ಡೀಪ್ ನೆಕ್ ಎಲ್ಲ ಇಷ್ಟಪಡಲ್ಲ, ಅದರಲ್ಲಿ ಕೆಲವರು ಮಾತ್ರ ಇಷ್ಟಪಡ್ತಾರೆ ಡೀಪ್ ನೆಕ್ ಎಲ್ಲ. ಅಷ್ಟು ಬ್ಲೌಸು ರೆಡಿ ಆಗಿದೆ ಫ್ರೆಂಡ್ಸ್. ಈ ಬಟ್ಟೆಗಳನ್ನು ಸ್ಟಿಚ್ ಮಾಡೋ ಇದರಲ್ಲಿ ನಮ್ಮ ಊಟ, ನಿದ್ದೆ, ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗಿತ್ತು. ನಿನ್ನೆ ರಾತ್ರಿ 1 ಗಂಟೆ ಆಗಿತ್ತು. ಫುಲ್ ಕಟ್ಟಿಂಗ್ ಮಾಡಿ ನಾನು ಎಲ್ಲ ಐರನ್ ಮಾಡಿ, ನಾನು ಲೈನಿಂಗನ್ನೆಲ್ಲ ಐರನ್ ಮಾಡ್ಕೊಂಡೇ ಸ್ಟಿಚ್ ಮಾಡೋದು. ಈ ರೀತಿ ಮಾಡಿಬಿಟ್ಟು ಈಗಂತೂ ಫೈನಲಿ ಮುಗಿಸಿದ್ದೀವಿ. ಇನ್ನೊಂದು ಸ್ವಲ್ಪ ಬ್ಲೌಸು ಹುಕ್ಸ್ ಹಚ್ಚೋದಿತ್ತು. ಸಹನಾ ನನಗೆ ಹುಕ್ಸ್ ಹಚ್ಚೋದಕ್ಕೆ ಹೆಲ್ಪ್ ಮಾಡಿದ್ಲು, ನಮ್ಮ ಸ್ಟೂಡೆಂಟೇ. ಪಾಪ ನಿನ್ನೆ ಬ್ಲೌಸು ಸ್ಟಿಚ್ ಮಾಡಿ ಕೊಟ್ಟಂಗೂ ಸಹನಾ ಹುಕ್ಸ್ ಹಚ್ಚಿ ಕೊಟ್ಟಲು. ನಾನು ಕಟಿಂಗ್ ಮಾಡಿ ಕೊಟ್ಟಂಗೇನು ಯಾಸ್ಮಿನು ಲೈನಿಂಗ್ ಅಟ್ಯಾಚ್ ಆಗಿರ್ಬೋದು, ಸ್ಲೀವ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡು ನಾನು ಫಿಟ್ಟಿಂಗ್ ಹಾಕ್ಕೊಡ್ತಾ ಇದ್ದೆ. ಹಾಗೆ ಅವಳು ಹೊಲಿದಿರೋದೆಲ್ಲ ಫಿಟ್ಟಿಂಗ್ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದೆ. ಹೀಗೆ ಮಾಡಿಬಿಟ್ಟು 2 ದಿನದಲ್ಲಿ 14 ಬ್ಲೌಸು ಪ್ಲಸ್ ಮತ್ತು ಎಕ್ಸ್ಟ್ರಾ 2 ಬ್ಲೌಸ್ ಇತ್ತು ಫ್ರೆಂಡ್ಸ್. ಅದನ್ನು ಸೇರಿಸಿ 16 ಬ್ಲೌಸ್ 2 ದಿನದಲ್ಲಿ ಸ್ಟಿಚ್ ಆಗಿದೆ. ನೋಡಿ ಈ ರೀತಿ ಆರ್ಡರ್ಸ್ ಬಂದೇ ಬಿಡಬೇಡಿ, ಯಾಕಂದರೆ ಇವರು ಇನ್ನೊಬ್ಬರಿಗೆ ಹೇಳ್ಬಿಟ್ಟು ನಿಮಗೆ ಕಸ್ಟಮರ್ ಜಾಸ್ತಿ ಆಗೋ ಥರ ಆಗುತ್ತೆ. ನಮ್ಮನೆಯವ್ರಿಗೆ ಇಷ್ಟ ಆಯಿತು, ಯೂನಿವರ್ಸಿಟಿ ಬಟ್ಟೆನ ನೀವು ಸ್ಟಿಚ್ ಮಾಡಬೇಕು ಅಂತ ಯಾವಾಗೋ ಹೇಳ್ತಾ ಇದ್ರು. ಅವರಿಗೂ ಖುಷಿ ಆಯಿತು, ಇಷ್ಟೊಂದು ಆರ್ಡರ್ಸು ಯೂನಿವರ್ಸಿಟಿ ಸ್ಟೂಡೆಂಟಿಂದ ಬಂದಿದೆ ಅಂತ ಹೇಳ್ಬಿಟ್ಟು. ಏನೋ ಎಲ್ಲ ಬ್ಲೌಸ್ಗಳು ಸ್ಟೂಡೆಂಟಿಗೆ ಇಷ್ಟ ಆಗಿಬಿಟ್ಟು ಅವರು ಖುಷಿಯಿಂದ ಹಾಕ್ಕೊಂಡು ಪ್ರೋಗ್ರಾಮ್ ಮಾಡಿದ್ರೆ ನಂಗೆ ಅದೇ ಖುಷಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು ಬಟ್ಟೆಗಳು ನನಗೆ ಕೇಳ್ದಂತ. ಈಗ ಏನು ಗೊತ್ತಾ ಫ್ರೆಂಡ್ಸ್, ಯಾರಿಗಾದರೂ ಈಗ ಹೊಸದಾಗಿ ಆರ್ಡರ್ ಕೊಡೋದಕ್ಕೆ ಫೋನ್ ಮಾಡಿದ್ರು ಅಂದಾಗ ತುಂಬ ಗಾಬರಿ ಬಿದ್ದುಬಿಟ್ಟು ಹಾಗೆ ಹೀಗೆ ಅಂತಾರೆ. ಆ ರೀತಿ ಅನ್ಬೇಡಿ, ನೀವು ಧೈರ್ಯ ಮಾಡಿ ಬಟ್ಟೆ ತೊಗೊಂಡು ಸ್ಟಿಚ್ ಮಾಡಿ. ಫಸ್ಟು ನಾವು ಧೈರ್ಯದಿಂದ ಎಲ್ಲ ಕೆಲಸನ ಮಾಡೋದು ಕಲಿಬೇಕು, ನಂತರ ತಾನಾಗೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಬರುತ್ತೆ. ಏನೋ ಕೆಲವರು ಹೇಳ್ತಾ ಇರ್ತಾರೆ ನಮಗೆ ಕಟ್ಟಿಂಗ್ ಮಾಡೋಕ್ಕೆ ಹೆದರಿಕೆ ಆಗುತ್ತೆ, ಸ್ಟಿಚಿಂಗ್ ಮಾಡೋಕ್ಕೆ ಹೆದರಿಕೆ ಆಗುತ್ತೆ, ಏನಾಗುತ್ತೋ ಏನೋ ಅಂತ ಅನ್ನಿಸ್ತಾ ಇರುತ್ತೆ. ಆ ಥರ ಹೆದರಬೇಡಿ. ಸ್ವಲ್ಪ ಲೂಸು ಟೈಟು ತಪ್ಪುಗಳಾಗೋದು ಎಲ್ಲ ಟೈಲರ್ಸಲ್ಲೂ ಇರುತ್ತೆ. ಆದರೆ ನೀವು ಹೆದರು ಬಿಟ್ಟು ಸ್ಟಿಚ್ ಮಾಡ್ದೇ ಕೂತ್ರೆ ಏನೂ ಸಹ ನೀವು ಅಚೀವ್ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾವ ಕೆಲಸಕ್ಕೂ ನೀವು ಹೆದರಬೇಡಿ, ಮುಂದೆ ಹೋಗಿ ಕೆಲಸಗಳನ್ನು ಮಾಡಿ. ಆದರೆ ಇಷ್ಟು ಬಟ್ಟೆನ ಸ್ಟಿಚ್ ಮಾಡಿದ್ದೀವಲ್ವ, ಇದರಲ್ಲಿ ಈಗ ಅವರೆಲ್ಲ ಮಕ್ಕಳೆಲ್ಲ ಹಾಕ್ಬಿಟ್ಟು ನೋಡಿ ಸ್ಟಿಚ್ ಮಾಡಿ ಅಂದರೆ ಕರೆಕ್ಟ್ ಇದೆ ಅಂತ ಹೇಳಬೇಕು. ಫೈನಲಿ ಈಗ ನೀವು ಕೇಳ್ಬೋದು, ಮೇಡಮ್ ನೀವು ಈಗ ಒಂದು ಸೆಟ್ ಈ ಥರ ಹೊಲಿದಿದ್ದೀರಲ್ಲ, ಎಷ್ಟು ಅಮೌಂಟನ್ನು ತಗೊಳ್ತೀರಾ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ 450 ಅಂತ ಹೇಳಿದ್ದೆ. ಸ್ಟೂಡೆಂಟ್ ಎಲ್ಲ ಹೇಳಿದರು ಮೇಡಮ್ ಕಮ್ಮಿ ಮಾಡಿ, ಸ್ವಲ್ಪ ನೀವು ಕಮ್ಮಿ ಮಾಡ್ತೀರಾ ಅಂತ ಶ್ರುತಿ ಮೇಡಮ್ ಹೇಳಿದರು. ನಾವು ಸ್ಟೂಡೆಂಟ್ ಅಲ್ವಾ, ಕಮ್ಮಿ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ ಫಾಲು ಜಿಗ್ಜಾಗು ಮತ್ತು ಇದಕ್ಕೆ ಲೈನಿಂಗ್ ಸಮೇತ ನಂದೆ, ಫಾಲ್ ಸಮೇತ ನಂದೆ, ಮತ್ತು ಇಲ್ಲಿ ಬ್ಯಾಕಲ್ಲಿ ಹಾಕಿ ತೋರಿಸ್ದಲ್ವ, ಇಲ್ಲಿ ಬಟನ್ ಸಮೇತ ಒಂದು ಹಾಕಿದ್ವಿ, ಮತ್ತು ಪೈಪಿಂಗ್ ಮಾಡಿದ್ವಿ. ನಮಗೆ ಲಾಸ್ ಆಗುತ್ತೆ, 450 ಕೊಡಲೇಬೇಕು ಅಂತ ಹೇಳಿದೆ. ಆದರೆ ಸ್ಟೂಡೆಂಟ್ ಎಲ್ಲ ತುಂಬ ರಿಕ್ವೆಸ್ಟ್ ಮಾಡಿದ್ರು, ಇಷ್ಟೊಂದು ಬ್ಲೌಸನ್ನು ಕೊಟ್ಟಿದ್ದೀವಿ, ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಈ ಬ್ಲೌಸು 400ಗೆ ಸ್ಟಿಚ್ ಮಾಡಿದ್ದೀನಿ. ಅದರಲ್ಲಿ ಯಾಸ್ಮಿನಿಗೆ ಮತ್ತು ಸ್ವಲ್ಪ ಸಾನಗೂ ಕೊಟ್ಟರೆ ಹೀಗೆ, ಮತ್ತು ಲೈನಿಂಗಿಗೆ ಎಲ್ಲ ಹೋಗ್ಬಿಟ್ಟು ನನಗೆ ಸ್ವಲ್ಪ ಕಡಿಮೆನೇ ಉಳಿಯುತ್ತೆ. ಹಾಗಾಗಿ ಏನು ಮಾಡೋಕ್ಕೆ ಬರಲ್ಲ, ಪರವಾಗಿಲ್ಲ. ನಮ್ಮ ಕೆಲಸಕ್ಕೆ ನಮಗೆ ಈಗ ನೋಡಿ ಐರನ್ ಅಂದೆ, ಮತ್ತು ಕಟಿಂಗು ಮತ್ತು ಫಿಟ್ಟಿಂಗ್ ಆಗಿರ್ಬೋದು, ಜಿಗ್ಜಾಗು ಫಾಲು ಇದೆಲ್ಲದೂ ನಾನೇ ಮಾಡಿದ್ದೀನಿ. ಕಟಿಂಗ್ ಅಂತ ಹೆವಿ ಆಗುತ್ತೆ, 14 ಬ್ಲೌಸ್ ಕಟಿಂಗ್ ಮಾಡಬೇಕು ಅಂದರೆ ತುಂಬ ಒಂದೇ ದಿನಸದಲ್ಲೇ ನಾನು ಮಾಡಿದ್ದೀನಿ. ಕಟಿಂಗ್ ಮಾತ್ರ ನಿನ್ನೆ ರಾತ್ರಿ ಮಲಗುವಾಗ 1 ಗಂಟೆ ಆಗಿತ್ತು. ಇವತ್ತೆಲ್ಲ ಬ್ಲೌಸು ಸ್ಟಿಚಿಂಗ್ ಆಗಿ ರೆಡಿಯಾಗಿದೆ. ಇನ್ನು ಇವತ್ತು ಸಹನಾ ರಜಾ ಮಾಡಿರೋದ್ರಿಂದ ಹುಕ್ಸನ್ನು ಹಚ್ಚೋಕ್ಕಾಗಿಲ್ಲ. ಒಂದು 5-6 ಬ್ಲೌಸು ಹುಕ್ಸ್ ಹಚ್ಚೋಕ್ಕಿದೆ. ನಾನು ಸಂಜೆ ಹುಕ್ಸ್ ಹಚ್ಚುತ್ತೀನಿ.
ಹುಕ್ಸ್ ಹಚ್ಬಿಟ್ಟು ಹೋಗ್ತೀನಿ. ಈ ರೀತಿ ನಾವೇನಾದರೂ ಜಾಸ್ತಿ ಸಂಪಾದನೆ ಮಾಡಬೇಕು ಅಂದರೆ ಈ ರೀತಿ ಆರ್ಡರ್ಸ್ ಬಂದಾಗ ಬಿಡಬೇಡಿ, ತೊಗೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆಲ್ಲ ಒಂದು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋ ಥರ ಮೋಟಿವೇಶನ್ ವಿಡಿಯೋ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್. ಎಲ್ಲರೂ ಲೈಕ್ ಮಾಡಿ ಈ ವಿಡಿಯೋಕ್ಕೆ. ನೀವು ಲೈಕ್ ಮಾಡ್ತಾ ಹೋದಂಗೆನೋ ನಾನು ಇದೇ ರೀತಿ ಹೆಚ್ಚೆಚ್ಚು ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.